ತುಂಬ ಸಾಫ್ಟಾಗಿ ಬಟಾಟೆಯ ಪರೋಟ ಹೇಳಿದ್ರೆ ಆಲೂ ಪರೋಟ ಹೇಗೆ ಮಾಡೋದು ತೋರಿಸಿಕೊಡ್ತಾ ಇದ್ದೆ. ಇದರಲ್ಲಿ ನಮಗೆ ಸ್ಟಫಿಂಗ್ ಇಲ್ಲೇ, ಹಾಗೆ ಇನ್ನು ಸ್ಟಫಿಂಗ್ ಮಾಡಿ ಚಪಾತಿ ಲಟ್ಟಿಸುವಾಗ ಅಥವಾ ಪರೋಟ ಲಟ್ಟಿಸುವಾಗ ಆ ಚಪಾತಿಯ ಹಿಟ್ಟಿಂದ ಹೆರಬಕ್ಕು ಹೇಳೋ ಟೆನ್ಷನ್ ಇಲ್ಲೇ. ತುಂಬ ಸುಲಭದಲ್ಲಿ ಹೇಗೆ ಆಲೂ ಪರೋಟ ಮಾಡೋದು ಇಂದ್ರಾಣಿ ವೀಡಿಯೋಲಿ ತೋರಿಸುತ್ತಾ ಇದೆ. ಮೊದಲೊಂದು ಪಾತ್ರೆ ತಗೊಂಡಿದೆ. ಇದಕ್ಕೆ ನಾನೀಗ ಬೇಯಿಸಿ ಚೋಲಿ ತೆಗೆದ ಬಟಾಟೆಯ ಹಾಕಿ ಲಾಯ್ಕಕ್ಕೆ ಹೊಡಿ ಮಾಡ್ತಾ ಇದ್ದೆ. ಕೈಲಿಯೂ ಹೊಡಿ ಮಾಡ್ಲಕ್ಕು, ಇಲ್ಲೇ ಹೀಗೆ ಫೋರ್ಕಿಲಾರು ಹೊಡಿ ಮಾಡ್ಲಕ್ಕು. ಒಂದು ರಜ್ಜೆ ಉದ್ದೆ ಗಟ್ಟಿ ಗಟ್ಟಿ ಇಲ್ಲದೆ ನೀಟಾಗಿ ಹೊಡಿ ಮಾಡಿ ಮಡಗಬೇಕು. ಈಗ ನೋಡಿಲ್ಲ ನಾನು ನೀಟಾಗಿ ಹೊಡಿ ಮಾಡಿ ಮಡಗಿದ್ದೆ. ಈಗ ಒಂದು ಗುಂಡು ಕಲ್ಲಿನ ಇದರಲ್ಲಿ ಒಂದು ರಜ್ಜ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು ಹಾಕಲಕ್ಕು, ಹಾಗೆ ಒಂದು ರಜ್ಜೆ ಬೆಳ್ಳುಳ್ಳಿ ಮತ್ತು ರಜ್ಜೆ ಕೊತ್ತಂಬರಿ ಸೊಪ್ಪು ಹಾಕುತ್ತಾ ಇದ್ದೆ. ಇದು ಮಸಾಲೆ. ಇದಕ್ಕೆ ಹೇಳಿದ್ರೆ ನಾನು ಬೇರೆಂತ ಹಾಕುತ್ತಿಲ್ಲ. ಹಾಗೆ ನಿಮಗೆ ಬೇಕಾದ್ರೆ ಜೀರಿಗೆ ಹಾಕಲಕ್ಕು, ಇಲ್ಲಿ ಒಂದು ಪರಿಮಳಕ್ಕೆ ಕೊತ್ತಂಬರಿ ಹಾಕಲಕ್ಕು, ನಿಗಳ ಇಷ್ಟದ ಅನುಸಾರವಾಗಿ ಹಾಕಲಕ್ಕು. ನಾನೀಗ ಇಲ್ಲಿ ಇಷ್ಟೇ ಹಾಕಿದ್ದೆ. ಇಷ್ಟು ಹಾಕಿ ಲಾಯಕ್ಕೆ ಇದರ ಜಜ್ಜಿ ತೆಗೆತಾ ಇದ್ದೆ. ಇದರನ್ನು ಮಿಕ್ಸಿಲೆಲ್ಲ ಕಡೆತ್ತಿಲ್ಲೇ, ಮಿಕ್ಸಿಲಿ ಕಡವಷ್ಟು ಇಲ್ಲೇ ಒಂದನೇದಾಗಿ. ಇನ್ನೊಂದನೇದಾಗಿ ಅದು ತುಂಬ ನೈಸಾಗಿ ಸಿಕ್ಕುತ್ತೆ ನಮಗೆ ಮಿಕ್ಸಿಲಿ. ನಮಗೆ ಹಾಗೆ ಬೇಡ, ಚೂರು ಬಾಯಿಗೆ ಕಚ್ಚಲ ಸಿಕ್ಕಿರೆ ಲಾಯ್ಕಾವುತ್ತು. ಅದಕ್ಕೆ ಬೇಕಾಗಿ ನಾನು ಹೀಗೆ ಮಾಡಿದ್ದೆ. ಈಗ ಇದರ ಹೊಡಿ ಮಾಡಿದ್ದ ಬಟಾಟೆಗೆ ಹಾಕಿ ಉಪ್ಪುದೇ ಹಾಕಿ ಲಾಯ್ಕ ಮಿಕ್ಸ್ ಮಾಡಿ ಮಡಗುತ್ತಾ ಇದ್ದೆ. ಉಪ್ಪು ಬಟಾಟೆ ಬೇಯಿಸುವಾಗ ಹಾಕಿದ್ದಿಲ್ಲ, ಹಾಗಾಗಿ ಇಲ್ಲಿ ಹಾಕಿದ್ದೆ. ಒಂದು ವೇಳೆ ನಿಂಗೆ ಬಟಾಟೆ ಬೇಯಿಸುವಾಗಲೇ ಉಪ್ಪು ಹಾಕಿರೆ ಇಲ್ಲಿ ಹಾಕಿಕೊಳ್ಳಿಲ್ಲೇ. ಈಗ ನೋಡಿ ಈ ಮಿಕ್ಸ್ಚರು ರೆಡಿ ಆಯಿತು. ಇನ್ನೊಂದು ಪಾತ್ರೆ ತೆಕ್ಕೊಂಡು ಚಪಾತಿ ಹಿಟ್ಟು ರೆಡಿ ಮಾಡ್ತಾ ಇದ್ದೆ. ನನಗಿಲ್ಲಿ ಒಂದು ರಜ್ಜೆ ನೀರು ಹಾಕಿ ಅದಕ್ಕೊಂದು ರಜ್ಜೆ ಉಪ್ಪು ಹಾಕಿ, ಉಪ್ಪು ಅದು ಕರಗಿದ ಮತ್ತೆ ಅದಕ್ಕೆ ಗೋಧಿ ಹುಡಿಯ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಗೋಧಿ ಹುಡಿ ಹಾಕಿ ಮಿಕ್ಸ್ ಮಾಡುವಾಗ ನಾವು ತುಂಬ ಹಾಕಿ ಒಂದೆರೆಗೆ ಚಪಾತಿ ಹಿಟ್ಟು ಮಾಡ್ತಲ್ಲ ಹಾಗೆ ಮಾಡಲಿಲ್ಲ. ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಾವು ಸ್ಟಫ್ ಮಾಡಿಯೆಲ್ಲ ಮಾಡದ ಕಾರಣ ಒಂದು ರಜ್ಜ ಹೊಡಿ ಹಾಕಿ ಹೀಗೆ ಕೈಲಿ ಮಿಕ್ಸ್ ಮಾಡಿಕ್ಕಿ ಮತ್ತು ಅದಕ್ಕೆ ನಾವು ಬೇಯಿಸಿ ಮಡಗಿದ ಈ ಬಟಾಟೆ ಮಿಕ್ಸ್ಚರ್ ಇದ್ದಲ್ಲ ಅದನ್ನು ಹಾಕಿಕೊಂಡು ಹಿಟ್ಟು ಕಲಸು ಎಂಬುದು. ಅಂಬಾಗ ನಮಗೆ ಸ್ಟಫಿಂಗ್ ಕೆಲಸ ಇರ್ತಿಲ್ಲ. ಹಾಗೆ ನಮಗೆ ಲಟ್ಟಿಸಿ ಎಂಬಾಗ ಅದು ಹಿಟ್ಟಿನ ಹೆರಬಕ್ಕ ಹೇಳಿ ಟೆನ್ಷನ್ ಹೋದೆ ಆಗುತ್ತಿಲ್ಲ. ಹಾಗೆ ನಮಗೆ ಒಳ್ಳೆ ಸಾಫ್ಟ್ ಆದಂತಹ ಪರೋಟ ಉದೇ ಸಿಕ್ಕುತ್ತು. ಇಲ್ಲಿ ನೋಡಿ ಲಾಯಕಕ್ಕೆ ಮತ್ತೆಯುವುದೇ ಹೊಡಿ ಹಾಕಿ ಈ ರೀತಿ ಮಾಡಿ ಮಡಗಿದ್ದೆ. ಇನ್ನೀಗ ಇದರಿಂದ ನಿಮಗೆ ಎಷ್ಟು ದೊಡ್ಡ ಪರೋಟ ಬೇಕೋ ಅಷ್ಟರ ಅಂದಾಜಿಗೆ ಹೀಗೆ ಉಂಡೆ ತೆಗೆದು ನಾವು ಲಾಯಕಕ್ಕೆ ಉಂಡೆ ಮಾಡಿ ಚಟ್ಟೆ ಮಾಡಿ ಗೋಧಿ ಹುಡಿ ಹಾಕಿಕೊಂಡು ಲಟ್ಟಿಸೋಳ್ಬೇಕು. ನಾನು ಬೇರೆ ಇಲ್ಲಿ ಲಟ್ಟಿಸುವಾಗ ಎಣ್ಣೆ ಎಲ್ಲ ಎಂತ ಉಪಯೋಗಿಸುತ್ತಿಲ್ಲ, ಬರೀ ಹೊಡಿ ಹಾಕಿ ಅದರ ಮೇಲೆ ಇದರ ಮಡಗಿ ಲಾಯಕಕ್ಕೆ ರೋಲ್ ಮಾಡಿ ಹೀಗೆ ಚಟ್ಟೆ ಮಾಡಿ ಎಲ್ಲ ಸೈಡಿಂಗುದೇ ಗೋಧಿ ಹೊಡಿ ಬಪ್ಪಂಗೆ ಮಾಡ್ತಾಯಿದ್ದೆ. ಎಂತ ಕೇಳಿದ್ರೆ ನಮ್ಮ ಈ ಹಿಟ್ಟಿದ್ದಲ್ಲ ತುಂಬ ಸಾಫ್ಟ್ ಇರ್ತು. ಅದು ಲಟ್ಟಿಸ್ಕೊಂಡು ಬಂದ ಕೂಡಲೇ ಈ ಮಣೆಗೆ ಅಂಟಿಯಂಗು, ಅದಕ್ಕೆ ಬೇಕಾಗಿ ಎಲ್ಲ ಕಡೆಂಗುದೇ ಒಂದರಿಯಂಗೆ ಹೀಗೆ ಗೋಧಿ ಹುಡಿ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಂಡು ಇಪ್ಪಗಳೇ ನಿಂಗೆ ಪುನಃ ಗೋಧಿ ಹುಡಿ ಬೇಕಾದ್ರೂ ಉಪಯೋಗಿಸಲಕ್ಕು. ಹಾಗೆ ನಮಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಥವಾ ಎಷ್ಟು ತೆಳ್ಳಂಗೆ ಬೇಕೋ ಆ ರೀತಿಯುದೇ ಲಟ್ಟಿಸಂಬಲಕ್ಕು. ಇಷ್ಟೇ ದಪ್ಪಕ್ಕೆ ಲಟ್ಟಿಸಬೇಕು ಅಥವಾ ಇಷ್ಟೇ ತೆಳ್ಳಂಗೆ ಲಟ್ಟಿಸಬೇಕು ಹಾಗೆಲ್ಲ ಇಲ್ಲೇ. ಒಟ್ಟರಾಶಿ ನಾವು ಬೇಷಿ ಮಾಡುವ ಕಾವಲಿಗೆ ಇಕ್ಕು ಅಥವಾ ನಾನ್ ಸ್ಟಿಕ್ ಪ್ಯಾನ್ ಇಕ್ಕು ಯಾವುದಾದ್ರೂ ಅದರ ಸೈಜಿಂಗ್ ಹೊಂದ್ಕೊಂಡು ಹಾಗೆ ನಿಂಗೆ ತಗೊಂಡ ಉಂಡೆಗೆ ಹೊಂದ್ಕೊಂಡು ನಿಂಗೆ ಹೋಗಿದ್ರೆ ಲಟ್ಟಿಸಂಬಲಕ್ಕು. ನೋಡಿ ಈಗ ಇಲ್ಲಿ ನಾನು ಈ ರೀತಿ ಮಾಡಿದ್ದೆ. ನನಗಿಲ್ಲಿ ಕಬ್ಬಿಣದ ಕಾವಲಿಗೆಗೆ ಒಂದು ರಜ್ಜ ತುಪ್ಪವ ಹಾಕಿಕೊಂಡು ಅದು ಫುಲ್ಲು ಬಿಸಿ ಆದಪ್ಪಾಗ ಈಗ ನಾವು ಮಡಗಿದ ಪರೋಟ ಇದ್ದಲ್ಲ ಅದರ ಹೀಗೆ ಹಾಕಿಕೊಂಡು ಎರಡೂ ಕಡೆಂಗುದೇ ತುಪ್ಪ ಹಾಕಿಕೊಂಡು ಬೇಯಿಸಲಕ್ಕು. ಇಲ್ಲೇ ನಿಂಗೆ ಒಂದೇ ಸೈಡ್ ತುಪ್ಪ ಸಾಕೆನಾಗೆ ಹೇಳಿದ್ದರೆ ಹಾಂಗು ಬೇಯಿಸಂಬಲಕ್ಕು. ಒಂದು ರಜ್ಜ ಒಂದು 10-15 ಸೆಕೆಂಡ್ ಕಳೆದ ಮತ್ತೆ ಹೀಗೆ ಉಲ್ಟ ಹಾಕಿಂಬಲಕ್ಕು. ಹೀಗೆ ಮಾಡಿ ಲಾಯಕಕ್ಕೆ ಬೇಯಿಸಬೇಕು. ಅನಿಲಿಗೆ 2 ಹೊಡೆಯೋದು ತುಪ್ಪ ಹಾಕಿ ಬೇಯಿಸುತ್ತಾ ಇದ್ದೆ. ಒಂದು ವೇಳೆ ತುಪ್ಪ ಹಾಕಿದ್ರೂ ತೊಂದರೆ ಅಂತಿಲ್ಲ, ಒಳ್ಳೆ ಸಾಫ್ಟಾಗಿ ಸಿಕ್ಕುತ್ತು. ತುಪ್ಪದ ಬದಲು ತೆಂಗಿನೆಣ್ಣೆ ಬೇಕಾದ್ರೂ ಉಪಯೋಗಿಸಂಬಲಕ್ಕು. ಈಗ ಹೀಗೆ ಮಾಡಿ ಲಾಯಕಕ್ಕೆ ಬೇಯಿಸಿ ತೆಗೆದುತ್ತಾ ಇದ್ದೆ. ನೋಡಿ ಇಲ್ಲಿ ಕಲರೆಲ್ಲ ಹೇಗೆ ಚೇಂಜ್ ಆಗ್ತಾ ಇದ್ದೋಳಿ ಒಳ್ಳೆ ಚೆಂದಕ್ಕೆ ಬತ್ತು ನಮಗೆ ತಿಂಬಲುದೇ ಹಾಗೆ ಬೇರೆಂತ ಬೇಡ. ಇದಕ್ಕೆ ಸೈಡ್ ಡಿಶ್ಶು ಬರೀ ಮೊಸರು ಅದಕ್ಕೊಂದು ರಜ್ಜ ಮೆಣಸಿನ ಹೊಡಿಯೋದು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೂಡ್ಲುದೇ ಬೇರೆ ಎಂಥದ್ದು ಬೇಡ, ಅದು ಮಾತ್ರ ಸಾಕು. ಈಗಿಲ್ಲಿ ನಾನೊಂದು 3 ಪರೋಟ ಮಾಡಿ ಮಡಗಿದ್ದೆ. ಹಾಗೆ ನಾನು ಆಗಲೇ ಹೇಳಿದಂಗೆ ಕೂಡಲೇ ಮೊಸರು ಉಪ್ಪು ಹಾಗೆ ಮೆಣಸಿನ ಹೊಡಿ ಹಾಕಿದ್ದರ ಉಪಯೋಗಿಸುತ್ತಾ ಇದ್ದೆ. ನಿಂಗಳು ಈ ರೆಸಿಪಿ ಮಾಡಿ ನೋಡಿ. ಇದು ನನಗೆ ಒಬ್ಬ ಕಮೆಂಟ್ ಮಾಡಿದ್ದದು ಆಲೂ ಪರೋಟ ಹೇಗೆ ಮಾಡೋದು ತೋರಿಸಿ ಹೇಳಿ. ನಾನು ನಿಮಗೆ ಸುಲಭಲ್ಲಿ ಹೇಗೆ ಮಾಡೋದು ತೋರಿಸಿಕೊಟ್ಟಿದೆ. ನಿಂಗಳು ಮಾಡಿ ನೋಡಿ ನನಗೆ ಹೇಗೆ ಐದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದೊಟ್ಟಿಗೆ ಇನ್ನೊಂದು ಇರುತ್ತೆ. ಅಲ್ಲಿವರೆಗೆ ನಮಸ್ಕಾರ.